ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಆತ್ಮೀಯ ಸಮಸ್ತ ಪವರ್ ಟಿವಿಯ ವೀಕ್ಷಕ ಬಾಂಧವರಿಗೆಲ್ಲ ಈ ಪುಷ್ಯ ಮಾಸದ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸ್ಯೆ ಎಂದು ಕರೀತಾರೆ. ಬನ್ನಿ, ಈ ಮೌನಿ ಅಮಾವಾಸ್ಯೆಯ ವಿಶೇಷತೆಗಳೇನು, ಆ ದಿನ ನಾವು ಏನನ್ನ ಮಾಡಬೇಕು, ಏನನ್ನ ಮಾಡುವುದರಿಂದ ವಿಶೇಷವಾದ ಫಲಗಳನ್ನು ನಾವು ಪಡೆಯಬಹುದು ಎಲ್ಲವನ್ನ ತಿಳಿತಾ ಈ ಮೌನಿ ಅಮಾವಾಸ್ಯೆಯ ವಿಶೇಷ ಫಲಾಫಲಗಳು ನಮ್ಮ ಭಾರತದ ಮೇಲೆ, ಕರ್ನಾಟಕದ ಮೇಲೆ ಮತ್ತು ಜಾಗತಿಕವಾಗಿ ಯಾವ ರೀತಿಯಿಂದ ಫಲಾಫಲಗಳನ್ನು ನೀಡುತ್ತಾ ಇದೆ ಮತ್ತು ನಮ್ಮ ಕರ್ನಾಟಕದ ರೈತರಿಗೆ ಯಾವ ರೀತಿಯಿಂದ ಅನುಗ್ರಹ ಈ ಮೌನಿ ಅಮಾವಾಸ್ಯೆಯಿಂದ ದೊರಕ್ತಾ ಇದೆ. ಬನ್ನಿ, ಎಲ್ಲವನ್ನ ತಿಳಿದುಕೊಳ್ಳೋಣ. ಈ ಮೌನಿ ಅಮಾವಾಸ್ಯೆಯು 28ನೇ ತಾರೀಕು ಜನವರಿ 2025 ಸಂಜೆ 7:35 ಪ್ರಾರಂಭವಾಗಿ 29ನೇ ತಾರೀಕು ಜನವರಿ 2025 ಸಂಜೆ 6:06 ಮುಕ್ತಾಯಗೊಳ್ಳಲಿದೆ ವೀಕ್ಷಕರೇ. ಆದ್ದರಿಂದ ನಾವು ಈ ಅಮಾವಾಸ್ಯೆಯನ್ನ ಬುಧವಾರದಂದು 29ನೇ ತಾರೀಕಿನಂದು ಆಚರಣೆ ಮಾಡುವುದು ಬಲು ಪುಣ್ಯಕರವಾದ ಒಂದು ದಿನವಾಗಿದೆ. ಹಾಗಾದರೆ ಈ ಮೌನಿ ಅಮಾವಾಸ್ಯೆಯಲ್ಲಿ ಏನನ್ನ ಮಾಡಬೇಕು? 29ನೇ ತಾರೀಕಿನಂದು ಬ್ರಾಹ್ಮಿ ಮುಹೂರ್ತದಲ್ಲೇ ಅಭ್ಯಂಜನ ಸ್ನಾನವನ್ನ ಮಾಡಬೇಕಾಗತ್ತೆ. ವಿಶೇಷವಾದ ಈ ಮೌನಿ ಅಮಾವಾಸ್ಯೆ ನೋಡಿ, ಎಲ್ಲ ಇದರೊಳಗೂ ಅಮಾವಾಸ್ಯೆಯು ಒಂದೊಂದು ಹೆಸರಿನಿಂದ ಕರೆದರೆ ಈ ಪುಷ್ಯ ಮಾಸದ ಅಮಾವಾಸ್ಯೆ ಅಂದರೆ ಮರುದಿನ ಮಾಘ ಮಾಸ ಪ್ರಾರಂಭ ಆಗ್ತಾ ಇದೆ. ಪುಷ್ಯ ಮಾಸ ಕಳೆದು ಮಾಘ ಮಾಸಕ್ಕೆ ಹೋಗ್ತಾ ಇದ್ದೀವಿ. ಆದ್ದರಿಂದ ಮೌನಿ ಅಂತಂದರೆ ನಾವು ಮಾತು ಬೆಳ್ಳಿ, ಮೌನ ಬಂಗಾರ ಅಂತಂದು ಹೇಳ್ತೀವಿ. ವರ್ಷದಲ್ಲಿ 365 ದಿನವೂ ನಾವುಗಳು ಮಾತು ಇಲ್ಲದಲೇ ಬದುಕೋದಿಲ್ಲ. ಅಷ್ಟು ಮಾತಿನ ಮೇಲೆ ನಾವು ವ್ಯವಹಾರಗಳನ್ನು ಮಾಡ್ತಾ ಇರ್ತೀವಿ. ಆದ್ದರಿಂದ ನಮ್ಮ ಸನಾತನ ಧರ್ಮ ಪರಂಪರೆಯಲ್ಲಿ ನೋಡಿ, ಮೌನಕ್ಕೂ ಸಹ ಎಂತಹ ಮಹತ್ವವಿದೆ ಅನ್ನೋದನ್ನು ಈ ಅಮಾವಾಸ್ಯೆ ತಿಳಿಸಿಕೊಡ್ತಾ ಇದೆ. ವರ್ಷದಲ್ಲಿ ಒಂದು ದಿನನಾದರೂ ಮೌನವನ್ನು ಮಾಡಬೇಕು, ವಾರದಲ್ಲಿ ಒಂದು ದಿನನಾದರೂ ಮೌನವನ್ನು ವಹಿಸು, ವಾರದಲ್ಲಿ ಆಗಲಿಲ್ಲ ಅಂದರೆ ತಿಂಗಳಲ್ಲಾದರೂ ಒಂದು ದಿನ ಮೌನವನ್ನು ಆಚರಿಸುವುದರಿಂದ ನಮ್ಮ ದೇಹ ಶುದ್ಧೀಕರಣವಾಗುತ್ತೆ, ಮನಸ್ಸಿಗೆ ನೆಮ್ಮದಿಯು ಪ್ರಾಪ್ತಿಯಾಗುತ್ತೆ ಎನ್ನುವ ಒಂದು ಮಹತ್ವವನ್ನು ತಿಳಿಸಿಕೊಡ್ತಾ ಇದೆ ಈ ಮೌನಿ ಅಮಾವಾಸ್ಯೆ. ಆದ್ದರಿಂದ ಬ್ರಾಹ್ಮಿ ಮುಹೂರ್ತದಲ್ಲಿ ಅಭ್ಯಂಜನ ಸ್ನಾನವನ್ನು ಮಾಡಿ ಗುರುಗಳಿಂದ ಮತ್ತು ತಾಯಿ ತಂದೆಯರಿಂದ ಅನುಗ್ರಹವನ್ನು ತೆಗೆದುಕೊಂಡು ಆ ದಿನ ನಾವು ವಿಶೇಷವಾಗಿ ಪುಣ್ಯ ನದಿಗಳ ಸ್ನಾನ ಮಾಡುವುದರಿಂದ ಅನೇಕ ಗ್ರಹಗಳ ತೊಂದರೆಯಿಂದ ನಾವು ಬಿಡುಗಡೆಯನ್ನು ಹೊಂದ್ತೀವಿ. ನಂತರ ಸಮುದ್ರ ಸ್ನಾನಗಳು ಮತ್ತು ಪವಿತ್ರ ನದಿಗಳ ಸ್ನಾನ ನೋಡಿ, ನಮ್ಮ ಭಾರತದಲ್ಲಿ ವಿಶೇಷವಾಗಿ ಕುಂಭಮೇಳವೂ ಸಹ ಪ್ರಯಾಗ್ರಾಜದಲ್ಲಿ ನಡೀತಾ ಇದೆ. ಅನೇಕ ಭಕ್ತಾದಿಗಳು ಸಹ ಆ ದಿನ ಕೋಟ್ಯಾಂತರ ಭಕ್ತಾದಿಗಳು ಆ ತ್ರಿವೇಣಿ ಸಂಗಮದಲ್ಲಿ, ಗಂಗಾ, ಯಮುನಾ ಮತ್ತು ಸರಸ್ವತಿಯ ಸಂಗಮ ಸ್ಥಳದಲ್ಲಿ ಸ್ನಾನವನ್ನು, ಪುಣ್ಯ ಸ್ನಾನವನ್ನು ಮಾಡಿ ವಿಶೇಷವಾದ ಪುಣ್ಯವನ್ನು ತೆಗೆದುಕೊಳ್ತಾ ಇದ್ದಾರೆ. ಆದ್ದರಿಂದ ಈ ಮೌನಿ ಅಮಾವಾಸ್ಯೆಯಲ್ಲಿ ಪವಿತ್ರ ನದಿಗಳ ಸ್ನಾನಕ್ಕೆ ಅತ್ಯಂತ ಮಹತ್ವವಿದೆ. ಕಾರಣ ಮರುದಿನ ಮಾಘ ಮಾಸ, ಮಾಘ ಸ್ನಾನ ಅಂತಂದೇ ಅನೇಕ ರೀತಿಯಿಂದ ಪ್ರಸಿದ್ಧ ಈ ಮಾಘ ಮಾಸವೂ ಸಹ. ಆದ್ದರಿಂದ ಈ ದಿನ ಅನೇಕ ಪುಣ್ಯ ನದಿಗಳ ಸ್ನಾನವನ್ನು ಮಾಡಿ ಪಿತೃತರ್ಪಣಾದಿಗಳನ್ನು ಮಾಡುವುದರಿಂದ ಸಮಸ್ತ ಪಿತೃದೋಷಗಳಿಂದ ನಾವು ಮುಕ್ತಿಯನ್ನು ಹೊಂದ್ತೀವಿ. ಆ ದಿನ ನಾವು ಮಾಡುವ ಅನೇಕ ರೀತಿಯ ದಾನ ಧರ್ಮಗಳು ಮತ್ತು ಯಾಗ ಯಜ್ಞಾದಿಗಳನ್ನು ಮಾಡುವುದರಿಂದ ಅಕ್ಷಯವಾದ ಫಲವನ್ನು ನಾವು ಪಡೀತಾ ಹೋಗ್ತೀವಿ. ಮತ್ತು ಗೋಪೂಜೆಯನ್ನು ಮಾಡುವುದು, ಗೋಗ್ರಾಸವನ್ನು ನೀಡುವುದರಿಂದ ಎಲ್ಲ ದೋಷಗಳಿಂದನೂ ಸಹ ನಾವು ಬಿಡುಗಡೆಯನ್ನು ಹೊಂದ್ತಾ ಹೋಗ್ತೀವಿ. ಈ ದಿನ ನಾವು ಮಾಡುವ ತಿಲದಾನ ಮತ್ತು ತಿಲತರ್ಪಣಗಳಿಂದ ಪಿತೃದೋಷವೂ ಸಹ ಪರಿಹಾರವಾಗ್ತಾ ಹೋಗುತ್ತೆ.
ಆದಷ್ಟು, ಏಕೆಂದರೆ ಮಂಗಳವಾರದಿಂದ ಪ್ರಾರಂಭವಾಗಿ ಈ ಅಮಾವಾಸ್ಯೆ ಬುಧವಾರದಲ್ಲಿ ಕೊನೆಗೊಳ್ತಾ ಇರೋದು ಅನೇಕ ವಿಘ್ನಗಳನ್ನು ನಾಶ ಮಾಡ್ತಾ ಹೋಗುತ್ತೆ. ಯಾರಿಗೆ ವರ್ಷಪೂರ್ತಿ ಎಂತಹ ಕೆಲಸಗಳನ್ನು ಮಾಡ್ತಾ ಹೋದ್ರೂ ಸಹ ಅನೇಕ ವಿಘ್ನಗಳೇ ಉಂಟಾಗ್ತಾ ಇರ್ತವೆ. ಆದ್ದರಿಂದ ಅಂಥವರು ಈ ದಿನ ವಿಶೇಷವಾಗಿ ಲಕ್ಷ್ಮೀ ಗಣಪತಿಯ ಆರಾಧನೆಯನ್ನು ಮಾಡುವುದು, ಗಣೇಶನಿಗೆ ಮೋದಕವನ್ನು ಸಮರ್ಪಣೆಯನ್ನು ಮಾಡುವುದರಿಂದ ವಿಶೇಷವಾದ ಲಾಭವನ್ನು ಹೊಂದ್ತಾ ಹೋಗ್ತಾರೆ. ಗಣೇಶ ಅಷ್ಟೋತ್ತರಗಳನ್ನು ಪಠಣೆಯನ್ನು ಮಾಡುವುದು, ಮತ್ತು ಸಂಜೆಯಲ್ಲಿ ಶ್ರೀ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡುವುದು ಮತ್ತು ವಿಷ್ಣು ಸಹಸ್ರನಾಮಗಳನ್ನು ಪಠಣೆಯನ್ನು ಮಾಡುವುದರಿಂದ ಅನೇಕವಾದ ಪುಣ್ಯವನ್ನೇ ಆ ವ್ಯಕ್ತಿ ಗಳಿಸ್ತಾನೆ ಅಂತಂದು ಸಕಲ ಶಾಸ್ತ್ರಗಳೇ ತಿಳಿಸ್ತಾ ಹೋಗುತ್ತೆ. ಇನ್ನು ಬುಧವಾರ ಅಮಾವಾಸ್ಯೆ ಇರೋದ್ರಿಂದ ಶಿವನಿಗೆ ರುದ್ರಾಭಿಷೇಕಗಳನ್ನು ಮಾಡುವುದು, ಶಿವನ ದೇವಸ್ಥಾನದಲ್ಲಿ ಶಿವ ಸಹಸ್ರನಾಮಗಳನ್ನು ಪಾರಾಯಣವನ್ನು ಮಾಡುವುದು, ಬಿಲ್ವದಿಂದ ಅರ್ಚನೆಯನ್ನು ಮಾಡುವುದರಿಂದ ವಿಶೇಷವಾದ ಶಿವನ ಅನುಗ್ರಹದಿಂದ ಮುಂಬರುವ ಎಲ್ಲ ಅಪಾಯಗಳಿಂದ ನಾವು ಪಾರಾಗ್ತಾ ಹೋಗ್ತೀವಿ. ಆ ದಿನ ಏನಪ್ಪ ಮಾಡಬೇಕು ಅಂದರೆ, ದಶಮಹಾವಿದ್ಯಾ ಆರಾಧಕರು ತ್ರಿಪುರ ಭೈರವಿಯ ಸಹಸ್ರನಾಮಾದಿಗಳನ್ನು ಪಾರಾಯಣ ಮಾಡುವುದರಿಂದ ಆಧ್ಯಾತ್ಮಿಕ ಶಕ್ತಿಯ ಜೊತೆಯಲ್ಲಿ ಅನೇಕ ಅಗೋಚರ ಶಕ್ತಿಗಳನ್ನು ಸಹ ವಶ ಮಾಡಿಕೊಳ್ಳುವಂತಹ ಮಹಾಪುಣ್ಯಕರವಾದ ಈ ದಿನವಾಗಿದೆ. ಆದಷ್ಟು ತ್ರಿಪುರ ಭೈರವಿಯ ಸಹಸ್ರನಾಮಾದಿಗಳನ್ನು ಪಠಣೆಯನ್ನು ಮಾಡುವುದರಿಂದ ದಶಮಹಾವಿದ್ಯೆ ಮತ್ತು ಶಾಕ್ತೇಯ ತಂತ್ರದಲ್ಲಿ ಇರುವವರು ಪ್ರತಿಯೊಬ್ಬರೂ ತ್ರಿಪುರ ಭೈರವಿಯ ಅನುಗ್ರಹವನ್ನು ಪಡೆದುಕೊಳ್ಳಿ. ಸಂಜೆ ಹೊತ್ತು ಅಮ್ಮನಿಗೆ ಪಾಯಸದ ನೈವೇದ್ಯವನ್ನು ಮಾಡಿ ಮತ್ತು ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡುವುದರಿಂದ ಅನೇಕ ವಾಕ್ಸಿದ್ಧಿಗಳನ್ನು ಸಹ ಪಡಿತಾ ಹೋಗ್ತೀರಾ. ಇನ್ನು ಯಾರು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿರ್ತೀರಾ, ಈ ದಿನ ಮೌನವನ್ನು ನೀವು ವಹಿಸುವುದು ಅತ್ಯಂತ ಸೂಕ್ತವಾಗಿದೆ ವೀಕ್ಷಕರೇ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿರುವವರು, ನಂತರ ರೇಖಿಯನ್ನು ಅಧ್ಯಯನವನ್ನು ಮಾಡುವಂಥವರು, ಮುದ್ರಾ ಅಧ್ಯಯನವನ್ನು ಮಾಡುವವರು ಮತ್ತು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಜ್ಯೋತಿಷ್ಯ ಇರಲಿ, ಇನ್ನು ಅನೇಕ ಶಾಸ್ತ್ರಗಳನ್ನು ಸಿದ್ಧಿಯನ್ನು ಮಾಡಬೇಕು ಅನ್ನೋರು ಆ ದಿನ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಬೇಕೆನ್ನೋರು. ಕಾರಣ ಮಕರ ಲಗ್ನ ಮತ್ತು ಉತ್ತರಾಷಾಢದ 4ನೇ ಪಾದದಿಂದ ಬುಧವಾರ ಉದಯವಾಗುವುದರಿಂದ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇರೋರು ಈ ಚಕ್ರಗಳನ್ನು ಚುರುಕು ಮಾಡಬೇಕು, ಆಕ್ಟಿವೇಟ್ ಮಾಡಬೇಕು ಅನ್ನೋರು ಗುರುಗಳಿಂದ ಮೂಲ ಬೀಜಾಕ್ಷರ ಮಂತ್ರವನ್ನು ತೆಗೆದುಕೊಂಡು ಆ ಬೀಜಾಕ್ಷರ ಮಂತ್ರದ ಸದಾ ಜಪವನ್ನು ಮಾಡುತ್ತಾ ಮೌನದಿಂದ ಇದ್ದು ನೀವು ಆ ದಿನ ಸಾಧನೆಯನ್ನು ಮಾಡಿದ್ದೇ ಆದರೆ ಮತ್ತು ಈ ಮಾಘ ಮಾಸದ ಸಂಪೂರ್ಣನೂ ಸಹ ಸಾಧನೆಯನ್ನು ಮಾಡಿದ್ದೇ ಆದರೆ ನಿಮಗೆ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅತ್ಯಂತ ಅನುಭವವನ್ನು ನೀವು ಪಡಿತಾ ಹೋಗ್ತೀರಾ. ಆದಷ್ಟು ಈ ದಿನ ನೀವು ಸಾಧನೆಯನ್ನು ಮಾಡೋದು ಇಡೀ ವರ್ಷ ಪೂರ್ತಿ ನಿಮ್ಮನ್ನು ರಕ್ಷಣೆಯಾಗಿ ಕಾಯ್ತಾ ಹೋಗುತ್ತೆ ವೀಕ್ಷಕರೇ. ಮತ್ತು ಮನೆಯಲ್ಲಿ ಯಾವ ಮನೆಯಲ್ಲಿ ನೆಗೆಟಿವ್ ಎನರ್ಜಿಯ ದುಷ್ಟಶಕ್ತಿಯ ಬಾಧೆ ಇರುತ್ತೆ ಅಂತೀರಾ, ಆ ದಿನ ಸಂಜೆಗೆ ಬಿಳಿ ಸಾಸಿವೆ ಮತ್ತು ಸಾಂಬ್ರಾಣಿಯ ಜೊತೆಯಲ್ಲಿ ಈ ಬನ್ನಿ ಮರದ ಚಕ್ಕೆಗಳನ್ನು ಆಯ್ದು ತೆಗೆದುಕೊಂಡು ಬಂದು ಅದರ ಜೊತೆಯಲ್ಲಿ ಧೂಪವನ್ನು ಮನೆಯ ಸುತ್ತಲೂ ಇಡುವುದರಿಂದ ಈ ನೆಗೆಟಿವ್ ಎನರ್ಜಿಯ ಸಕಲ ದುಷ್ಟಶಕ್ತಿಗಳ ಬಾಧೆ ಕ್ಷಣ ಮಾತ್ರದಲ್ಲಿ ನಿವಾರಣೆ ಆಗ್ತಾ ಹೋಗುತ್ತೆ. ಮತ್ತು ತ್ರಿಪುರ ಭೈರವಿಯ ಅಷ್ಟೋತ್ತರ ಶತನಾಮಾವಳಿಗಳಾಗಲಿ ಮತ್ತು ಸಹಸ್ರನಾಮಾವಳಿಗಳನ್ನು ಪಾರಾಯಣವನ್ನು ಮಾಡುವುದರಿಂದ ಮನೆಯಲ್ಲಿ ಸಕಲ ದುಷ್ಟಶಕ್ತಿಯ ಪರಿಣಾಮಗಳು ಇರುವುದಿಲ್ಲ. ಸಕಲ ಎಲ್ಲ ದೋಷಗಳಿಂದ ಪರಿಹಾರವನ್ನು ನೀವು ಹೊಂದ್ತಾ ಹೋಗ್ತೀರಾ. ಮತ್ತು ಆ ದಿನ ಸಮುದ್ರ ತೀರದಲ್ಲಾಯಿತು, ಇಲ್ಲ ಪುಣ್ಯ ನದಿಗಳ ತೀರದಲ್ಲಿ ಮತ್ತು ದೇವಾಲಯಗಳಲ್ಲಿ, ಮಠ ಮಂದಿರಗಳಲ್ಲಿ, ಗುರುಗಳ ಸಾನ್ನಿಧ್ಯದಲ್ಲಿ ನೀವು ಮಾಡುವ ಪ್ರತಿಯೊಂದು ಯಾಗ ಯಜ್ಞಗಳಿಂದ
ಅಕ್ಷಯವಾದ ಪುಣ್ಯ ಫಲಗಳನ್ನು ನೀವು ಪಡಿತಾ ಹೋಗ್ತೀರಾ. ಕಾರಣ ಏನಪ್ಪ ಅಂತಂದರೆ ಈ ಅಮಾವಾಸ್ಯೆಯ ವಿಶೇಷ ನೋಡಿ, ಶನಿ ಸ್ವಕ್ಷೇತ್ರದಲ್ಲಿದ್ದಾನೆ ಮತ್ತು ಮಕರದಲ್ಲಿ ರವಿ, ಚಂದ್ರ ಮತ್ತು ಬುಧನು ಸ್ಥಿತರಾಗಿರೋದು, ವೃಷಭದಲ್ಲಿ ಗುರು ಸ್ಥಿತನಾಗಿರುವುದು ಅತ್ಯಂತ ಉತ್ಕೃಷ್ಟವಾದ ಸಮಯವಾಗಿದೆ. ಆದ್ದರಿಂದ ಈ ದಿನ ನಾವು ಮಾಡುವ ಪ್ರತಿಯೊಂದು ಕಾರ್ಯಗಳು ಸಹ ಅಕ್ಷಯವಾದ ಪುಣ್ಯ ಫಲಗಳನ್ನು ಕೊಡ್ತಾ ಹೋಗ್ತವೆ. ಆದ್ದರಿಂದ ನಾವು ಈ ದಿನ ಏನಪ್ಪ ಮಾಡಬೇಕು ಅಂತಂದರೆ ಸದಾ ಒಳ್ಳೆಯದನ್ನೇ ಯೋಚನೆಯನ್ನು ಮಾಡಬೇಕು. ಒಳ್ಳೆಯ ಕಾರ್ಯಗಳನ್ನು ನಾವು ಮಾಡ್ತಾ ಹೋದರೆ ಮುಂಬರುವ ದಿನಗಳಲ್ಲಿ ಆ ಭಗವಂತನ ಅನುಗ್ರಹದಿಂದ ಒಳ್ಳೆಯ ದಿನಗಳೇ ನಿಮಗೆ ಬರ್ತಾ ಹೋಗ್ತವೆ ವೀಕ್ಷಕರೇ. ಇನ್ನು ಈ ಮೌನಿ ಅಮಾವಾಸ್ಯೆಯ ಜಾಗತಿಕವಾಗಿ ಭಾರತದ ಮೇಲೆ ಮತ್ತು ಕರ್ನಾಟಕದ ಮೇಲೆ ಯಾವ ರೀತಿಯಿಂದ ಫಲಾಫಲಗಳನ್ನು ನೀಡುತ್ತೆ ಅಂತಂದರೆ, ಮೊದಲನಾಗಿ ಮಂಗಳನ ದೃಷ್ಟಿ ಮತ್ತು ಶನಿಯ ಸ್ವಕ್ಷೇತ್ರದಿಂದ ಅಗ್ನಿ ಅನಾಹುತಗಳು, ಕಾಡ್ಗಿಚ್ಚುಗಳು ಮತ್ತು ರೈಲು ಅಪಘಾತಗಳು, ವಿಮಾನ ಅಪಘಾತಗಳು ಸಹ ನಡೀತಾ ಹೋಗ್ತವೆ. ಮತ್ತು ಈ ವರ್ಷ ಅತಿ ಹೆಚ್ಚಿನದಾಗಿ ವಿವಾಹ ವಿಚ್ಛೇದನಗಳು ಸಹ ನಡೀತಾ ಹೋಗ್ತವೆ ವೀಕ್ಷಕರೇ. ಇನ್ನು ಅಮೇರಿಕದ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಅವರು ಸಹ ತಮ್ಮ ರಕ್ಷಣಾ ವ್ಯವಸ್ಥೆಯಲ್ಲಿ ಅತಿ ಹೆಚ್ಚಿನ ರಕ್ಷಣೆಯನ್ನು ಇಡೀ ಅವರ ಭಾಗಕ್ಕೆ ಕೊಡುವುದು ಮತ್ತು ಶ್ವೇತಭವನಕ್ಕೆ ನೀಡುವುದು ಅತ್ಯಂತ ಮುಖ್ಯವಾಗಿದೆ. ಮತ್ತು ಹಲವು ಯುದ್ಧಗಳು ಸಮಾಪ್ತಿಯಾಗುವ ಕಾಲ ಈ ವರ್ಷ ಸನ್ನಿಹಿತವಾಗಿದೆ. ಇನ್ನು ಕರ್ನಾಟಕದಲ್ಲಿ ರಾಜಕೀಯದಲ್ಲಿ ಅನೇಕ ಬದಲಾವಣೆಗಳನ್ನು ನೀವು ನೋಡ್ತಾ ಹೋಗ್ತೀರಾ. ಮತ್ತು BJPಯ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ BY ವಿಜಯೇಂದ್ರರವರಿಗೆ ಅನೇಕ ರೀತಿಯಿಂದ ಅವರಿಗೆ ಶತ್ರುಗಳ ಕಾಡಾಟಗಳು ಉಂಟಾಗ್ತಾ ಹೋಗ್ತವೆ. ಹಿಂದಿನ ಕ್ರೋಧಿನಾಮ ಸಂವತ್ಸರದಲ್ಲೇ ನಾವು ತಿಳಿಸಿದ್ದೀವಿ, BY ವಿಜಯೇಂದ್ರವರು ಅತ್ಯಂತ ಜಾಗರೂಕತೆಯಿಂದ ತಮ್ಮ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ತಮ್ಮ ನಾಯಕತ್ವವನ್ನು ಸಮರ್ಥವಾಗಿ ನಿಭಾಯಿಸಬೇಕಾಗುತ್ತೆ. ಏಕೆಂದರೆ ಒಬ್ಬ ನಾಯಕರಾದರೆ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವುದು ಒಬ್ಬ ನಾಯಕನ, ಉತ್ತಮ ನಾಯಕನ ಗುಣವಾಗಿರುತ್ತದೆ. ಇನ್ನು ನಮ್ಮ ಕರ್ನಾಟಕದ ಮತ್ತು ನಮ್ಮ ಭಾರತದ ಪ್ರಸಿದ್ಧ ಕ್ಷೇತ್ರವಾದ ಹೊರನಾಡು ಅನ್ನಪೂರ್ಣೇಶ್ವರಿಯ ದೇಗುಲದವರು ಕಾಲಜ್ಞಾನದ ಪ್ರಕಾರ ಗ್ರಹಗತಿಗಳ ಆಧಾರದ ಮೇಲೆ ಅನೇಕ ರೀತಿಯಿಂದ ಕೊಂಚ ಎಚ್ಚರಿಕೆಯನ್ನು ವಹಿಸತಕ್ಕದ್ದು. ಕಾರಣ ಅನೇಕ ರೀತಿಯಿಂದ ದುಷ್ಟಗ್ರಹಗಳ ಕಾಡಾಟ ಮತ್ತು ದುಷ್ಟಶಕ್ತಿಯ ಪ್ರಭಾವದಿಂದ ಅನೇಕ ಭೂಮಿಯ ತೊಂದರೆಗಳು ಮತ್ತು ಅನೇಕ ರೀತಿಯಿಂದ ದೇವಸ್ಥಾನದ ಮೇಲೆ ತೊಂದರೆಗಳನ್ನು ತೋರಿಸ್ತಾ ಇರೋದ್ರಿಂದ ದೇವಸ್ಥಾನದ ಮಂಡಳಿಯವರು ಮತ್ತು ಅಧ್ಯಕ್ಷರು ಸಹ ಎಚ್ಚರಿಕೆಯಿಂದ ಇರುವುದು ಸೂಕ್ತ. ಆದಷ್ಟು ತಾಯಿ ಅನ್ನಪೂರ್ಣೇಶ್ವರಿಯ ಮೊರೆಯನ್ನು ಹೋಗುವುದು ಮತ್ತು ಸಪ್ತಶತಿಗಳ ಪಾರಾಯಣ ಮತ್ತು ಚಂಡಿಯ ಆರಾಧನೆಯನ್ನು ಮಾಡುವುದರಿಂದ ಬರುವ ಎಲ್ಲ ಕಾನೂನಿನ ತೊಡಕುಗಳು ಮತ್ತು ಭೂಮಿಯಿಂದ ಉಂಟಾಗುವ ತೊಡಕುಗಳು ಸಹ ಪರಿಹಾರವನ್ನು ಹೊಂದುತ್ತೀರಾ ಅಂತಂದು ಶುಭಾಶೀರ್ವಾದವನ್ನು ಮಾಡುತ್ತಾ, ಇನ್ನು ಕ್ರೋಧಿನಾಮ ಸಂವತ್ಸರದಲ್ಲಿ ಕಾಲಜ್ಞಾನದ ಪ್ರಕಾರ ತಿಳಿಸಿದ್ವಿ. ಏನಪ್ಪ ಅಂತಂದರೆ ನಮ್ಮ ಕರ್ನಾಟಕದ ಹೆಮ್ಮೆಯ ಕಲಾವಿದರಾದ ಹ್ಯಾಟ್ರಿಕ್ ಹೀರೋರಾದ ಡಾಕ್ಟರ್ ಶಿವರಾಜ್ಕುಮಾರ್ ಅವರು ಸಹ ಹಿಂದೆ ತಿಳಿಸಿದಂತೆ ಅನೇಕ ರೀತಿಯಿಂದ ಆರೋಗ್ಯ ಸಮಸ್ಯೆಯನ್ನು ಅವರು ಅನುಭವಿಸಿದರು. ಆ ದೈವ ಕೃಪೆಯಿಂದ ಮತ್ತು ಗುರು ಹಿರಿಯರ ಆಶೀರ್ವಾದಗಳಿಂದ ಈ ಮಹಾಮಾರಿಯಾದ ಕ್ಯಾನ್ಸರ್ನೂ ಸಹ ಗೆದ್ದು ಬಂದಿರುವುದು ನಮ್ಮೆಲ್ಲರಿಗೂ ಸಹ ಅತ್ಯಂತ ಸಂತೋಷದಾಯಕ ವಿಚಾರವಾಗಿದೆ. ಆದರೂ ಸಹ ಕಾಲಜ್ಞಾನದಲ್ಲಿ ಇನ್ನೂ ಅವರ ಆರೋಗ್ಯದಲ್ಲಿ ಅನೇಕ ಕಂಟಕಗಳನ್ನು ತೋರಿಸ್ತಾ ಇದೆ. ಮುಂಬರುವ ದಿನದಲ್ಲಿ ವಿಶೇಷವಾಗಿ ಹೃದಯ ತೊಂದರೆಗಳು, ಮೂತ್ರಕೋಶಗಳ ತೊಂದರೆಗಳು ಮತ್ತು ರಕ್ತಕ್ಕೆ ಸಂಬಂಧಿತ ಅನೇಕ ತೊಂದರೆಗಳನ್ನು ಕಾಲಜ್ಞಾನದಲ್ಲಿ ತೋರಿಸ್ತಾ ಇರೋದ್ರಿಂದ ಆದಷ್ಟು ಅವರು ಆರೋಗ್ಯದ ಕಡೆ ಇನ್ನೂ ಹೆಚ್ಚಿನ ಗಮನವನ್ನು ವಹಿಸತಕ್ಕದ್ದು. ಶ್ರೀಯುತರಾದ ರಾಘವೇಂದ್ರ ರಾಜ್ಕುಮಾರ್ ಅವರು ಸಹ ತಮ್ಮ ಆರೋಗ್ಯದ ಕಡೆ ಗಮನವನ್ನು ಹರಿಸುವುದು ಸೂಕ್ತ. ಏಕೆಂದರೆ ಕಾಲಜ್ಞಾನದ ಪ್ರಕಾರ ಅನೇಕ ರೀತಿಯಿಂದ ಗ್ರಹಗತಿಗಳ ಬದಲಾವಣೆಯಿಂದ ಅವರ ಆರೋಗ್ಯದ ಮೇಲೂ ಸಹ ಕೊಂಚ ಕುದೃಷ್ಟಿಯ ಪ್ರಭಾವಗಳು ಉಂಟಾಗ್ತಾ ಇದೆ. ಆದಷ್ಟು ನೀವು ಎಚ್ಚರಿಕೆಯನ್ನು
ವಹಿಸುವುದು ಸೂಕ್ತ. ಮತ್ತು ಈ ಮೌನಿ ಅಮಾವಾಸ್ಯೆಯಲ್ಲಿ ಯಾರಿಗೆ ಹಣಕಾಸಿನ ತೊಂದರೆಗಳಿರುತ್ತೆ, ಆರ್ಥಿಕ ಬಾಧೆಗಳು ಉಂಟಾಗ್ತಾ ಇರುತ್ತೆ, ಋಣಬಾಧೆಗಳು ಉಂಟಾಗ್ತಾ ಇರ್ತವೆ, ಅಂಥವರು ಸಹ ಸಮುದ್ರದಲ್ಲಿ ಸ್ನಾನವನ್ನು ಮಾಡಿ ತಿಲತರ್ಪಣಗಳನ್ನು ಸಮರ್ಪಿಸುವುದು ಮತ್ತು ಸಮುದ್ರ ರಾಜನಿಗೆ ಕ್ಷೀರವನ್ನು ಸಮರ್ಪಣೆಯನ್ನು ಮಾಡುವುದರಿಂದ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡಿತಾ ಹೋಗ್ತೀರಾ ವೀಕ್ಷಕರೇ. ಇನ್ನು ರೈತರುಗಳು, ನಮ್ಮ ಕರ್ನಾಟಕದ ಹೆಮ್ಮೆಯ ರೈತರುಗಳು ಕಲ್ಲಂಗಡಿ, ಕರಬೂಜ ಮತ್ತು ತಂಪು ಪಾನೀಯಗಳಂತಹ ಫಲಗಳನ್ನು ಬೆಳೆಯುವುದರಿಂದ ಮತ್ತು ರೈತರೇ ವ್ಯಾಪಾರವನ್ನು ಮಾಡುವುದರಿಂದ, ರೈತರು ಬೆಳೆಯಬೇಕು ಮತ್ತು ಅದೇ ರೈತರು ಒಂದು ಉತ್ತಮವಾದ ಬೆಲೆಗೆ ವ್ಯಾಪಾರವನ್ನು ಮಾಡುವುದರಿಂದ ಅಧಿಕವಾದ ಲಾಭವನ್ನು ಪಡಿತಾ ಹೋಗ್ತಾರೆ ರೈತರು. ಶ್ರೀಯುತರಾದ ಅನಂತನಾಗರವರು ಸಹ ಹೆಮ್ಮೆಯ ಕಲಾವಿದರು, ಕಲಾಕ್ಷೇತ್ರದಲ್ಲಿ ಅನೇಕ ರೀತಿಯಿಂದ ಕೊಡುಗೆಯನ್ನು ಸಲ್ಲಿಸಿದವರು. ಅವರೂ ಸಹ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಮತ್ತು ಕರ್ನಾಟಕದ ಹೆಮ್ಮೆಯ ಕಲಾವಿದರಾದ ಧ್ರುವ ಸರ್ಜಾರ್ ಅವರು ಸಹ ಆದಷ್ಟು ಅವರೂ ಸಹ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ವಿಶೇಷವಾಗಿ ಹೃದಯ ಬಾಧೆಗಳು ಮತ್ತು ಉದರ ಹೊಟ್ಟೆಗೆ ಸಂಬಂಧಿತವಾದ ತೊಂದರೆಗಳನ್ನು ಕಾಲಜ್ಞಾನದಲ್ಲಿ ತೋರಿಸ್ತಾ ಇರೋದ್ರಿಂದ ಅವರೂ ಸಹ ಆದಷ್ಟು ಎಚ್ಚರಿಕೆಯನ್ನು ವಹಿಸಿ ದೈವದ ಮೊರೆಯನ್ನು ಹೋಗುವುದರಿಂದ ಬರುವ ಅಪಾಯಗಳಿಂದ ನೀವು ಪಾರಾಗಲಿ ಅಂತಂದು ಶುಭಾಶೀರ್ವಾದಗಳನ್ನು ನೀಡುತ್ತಾ ಇದ್ದೀವಿ. ಇನ್ನು ಒಂದು ದುಃಖಕರವಾದ ವಿಚಾರ ಏನಪ್ಪ ಅಂತಂದರೆ, ನಾವು ಕೆಲವು ದಿನಗಳಿಂದ ಗಮನಿಸ್ತಾ ಇದ್ದೀವಿ. ಅದು ಏನಪ್ಪ ಅಂತಂದರೆ, ಗೋಮಾತೆಯ ಮೇಲೆ ಅನೇಕ ರೀತಿಯಿಂದ ಹಾನಿಯನ್ನು ಮಾಡ್ತಾ ಇರೋದು, ಅದರ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇರೋದು ತುಂಬ ದುಃಖಕರವಾದ ವಿಚಾರವಾಗಿದೆ. ಏಕೆಂದರೆ ನೋಡಿ, ನಾವು ಸಕಲ ಎಲ್ಲ ಪ್ರಾಣಿಗಳಂತಂದು ಕರಿತೀವಿ, ಆದರೆ ನಾವು ಹಸುವನ್ನು ಅಂದರೆ ಗೋವನ್ನು ನಮ್ಮ ಮಾತೆ ಅಂತಂದೇಳಿ ಕರಿತೀವಿ. ಪ್ರತಿಯೊಬ್ಬರೂ ಯಾರೇ ಇರಲಿ ತಮ್ಮ ಹೆತ್ತ ತಾಯಿಯ ಹಾಲನ್ನು ಕುಡಿದ ನಂತರ ಪ್ರತಿಯೊಬ್ಬ ಜೀವಿಗಳು ಸಹ ನೀವು ಹಸುವಿನ ಹಾಲನ್ನು ಕುಡಿದಿರ್ತೀರ. ಅಂದರೆ ನಮ್ಮೆಲ್ಲರಿಗೂ ಅವಳು ತಾಯಿ, ಗೋಮಾತೆ. ಅಂಥವಳ ಮೇಲೆ ನಾವುಗಳು ದರ್ಪವನ್ನು ತೋರಿಸ್ಬೋದು, ಅದರ ಮೇಲೆ ಕ್ರೂರ ರೀತಿಯಿಂದ ನಡೆದುಕೊಳ್ಳುವುದು ತುಂಬ ದುಃಖಕರವಾದ ವಿಚಾರವಾಗಿದೆ. ಆದ್ದರಿಂದ ನಮ್ಮ ಭರತ ಭೂಮಿ ಅಂತಂದ್ರೇ ಗೋಮಾತೆ. ಇಂತಹ ಮಹಾಮಾತೆಗೆ ನಾವು ಗೌರವವನ್ನು ಸಲ್ಲಿಸಬೇಕು. ಏಕೆಂದರೆ ನಮ್ಮ ಭರತ ಭೂಮಿ, ಇಡೀ ವಿಶ್ವವೇ ನಿಂತಿರೋದು ರೈತಾಪಿ ವರ್ಗದ ಮೇಲೆ. ಇಡೀ ರೈತಾಪಿ ವರ್ಗಕ್ಕೆ ಗೋ ಅಂತಂದರೆ ಪೂಜನೀಯವಾದದ್ದು. ಮನುಷ್ಯ ಹುಟ್ಟಿನಿಂದ ಹಿಡಿದು ಮನುಷ್ಯ ಅಂತ್ಯದವರೆಗೂ ಸಹ ಗೋವು ನಮಗೆ ಒಂದು ಕುಟುಂಬದ ಒಂದು ಸದಸ್ಯ ಆಗಿರುತ್ತೆ. ಅದು ಪ್ರಾಣಿಯಲ್ಲ, ನಮ್ಮ ಕುಟುಂಬಕ್ಕೆ ಒಂದು ಸದಸ್ಯ. ನಮ್ಮ ಫ್ಯಾಮಿಲಿನಲ್ಲಿ ಎಷ್ಟು ಜನ ಇರ್ತಾರೋ ಅದರೊಳಗೆ ಅದು ಒಂದು ಅಂತಂದು ಪೂಜಿಸ್ತಾ ಬಂದ ನಮ್ಮ ನಾಡು, ಕರುನಾಡು ಇರಲಿ, ನಮ್ಮ ಭರತ ಭೂಮಿ ಇರಲಿ, ಇಡೀ ವಿಶ್ವಕ್ಕೆ ನಮ್ಮ ಗೋವು ಪೂಜನೀಯವಾಗಿದೆ. ಆದಷ್ಟು ನಮ್ಮ ಹೆಮ್ಮೆಯ ಕರ್ನಾಟಕ ಸರ್ಕಾರವು ಈ ಗೋವಿನ ಮೇಲೆ ನಡೀತಾ ಇರುವ ಹತ್ಯೆಗಳನ್ನು ಖಂಡಿಸಿ ನಮ್ಮ ಗೋವನ್ನು ರಕ್ಷಿಸುವುದು ಸೂಕ್ತ. ಇದರ ಜೊತೆಯಲ್ಲಿ ಕೇಂದ್ರ ಸರ್ಕಾರವು ಸಹ ನಮ್ಮ ಗೋವಿನ ರಕ್ಷಣೆ ಬಗ್ಗೆ ವಿಶೇಷವಾದ ಕಾಯ್ದೆ ನಿಯಮಗಳನ್ನು ತರುವುದರಿಂದ ಖಂಡಿತ ನಮ್ಮೆಲ್ಲರಿಗೂ ಸಹ ಖುಷಿಯನ್ನು ತರುತ್ತದೆ ಅಂತಂದೇಳಿ ಯಾರ ಮನೆಯಲ್ಲಿ ಸಾಲ ಬಾಧೆಗಳು, ಆರ್ಥಿಕ ಬಾಧೆಗಳು, ಸದಾ ಕಲಹಗಳು ನಡೀತಾ ಇರ್ತವೆ ಅಂತಹವರ ಮನೆಯಲ್ಲಿ ಇಷ್ಟಕಾಮೇಶ್ವರಿಯನ್ನು ಸಂಕಲ್ಪಿಸಿ ಓಂ ಐಂ ಇಷ್ಟಕಾಮೇಶ್ವರಿಯೇ ನಮಃ ಎಂದು ಶುದ್ಧ ಮನಸ್ಸಿನಿಂದ ಜಪವನ್ನು ಮಾಡಿ ಲವಣ ದೀಪಗಳನ್ನು ಹಚ್ಚುವುದರಿಂದ ಈ ಅಮಾವಾಸ್ಯೆಯಲ್ಲಿ ಖಂಡಿತ ಈ ಎಲ್ಲ ದೋಷಗಳಿಂದ ಪರಿಹಾರವನ್ನು
ಪಡಿತಾ ಹೋಗ್ತೀರ ವೀಕ್ಷಕರೇ. ಮತ್ತು ಯಾರ ಮನೆಯಲ್ಲಿ ದುಷ್ಟಶಕ್ತಿಗಳ ಬಾಧೆಗಳ ಅನುಭವ ಆಗ್ತಾ ಇರುತ್ತವೆ ಅಂಥವರ ಮನೆಯಲ್ಲಿ ಇಷ್ಟಕಾಮೀಶ್ವರಿಯನ್ನು ಸಂಕಲ್ಪಿಸಿ ಕೆಂಪು ವಸ್ತ್ರವನ್ನು ಇಷ್ಟಕಾಮೀಶ್ವರಿಗೆ ಸಮರ್ಪಣೆಯನ್ನು ಮಾಡಿ ಇಷ್ಟಕಾಮೀಶ್ವರಿಯ ಜಪವನ್ನು ಮಾಡುವುದರಿಂದ ಎಲ್ಲ ದುಷ್ಟಶಕ್ತಿಗಳ ಬಾಧೆಯಿಂದ ಪರಿಹಾರವನ್ನು ಪಡಿತಾ ಹೋಗ್ತೀರ ವೀಕ್ಷಕರೇ. ಅವರು ಈ ಅಮಾವಾಸ್ಯೆಯ ಸಂಜೆಯಲ್ಲಿ ಬೇವಿನ ಎಣ್ಣೆಯ ದೀಪವನ್ನು ಹಚ್ಚುವುದರಿಂದ ಈ ಎಲ್ಲ ದುಷ್ಟಶಕ್ತಿಗಳ ಬಾಧೆಯಿಂದ ಪರಿಹಾರವನ್ನು ಪಡಿತಾ ಹೋಗ್ತೀರಾ. ಇನ್ನು ಕಾಲಜ್ಞಾನದ ಪ್ರಕಾರ ಕೇಂದ್ರ ಸರ್ಕಾರದವರು ಹಿಂದಿನಿಂದಲೂ ನಿಮಗೆ ತಿಳಿಸ್ತಾ ಬರ್ತಾ ಇದ್ದೀವಿ. ಈ GST ಇರಲಿ, ಈ ಟ್ಯಾಕ್ಸ್ ಇರಲಿ, ಈ ಇನ್ಕಮ್ ಟ್ಯಾಕ್ಸ್ ಇರಲಿ, ಅಂದರೆ ಯಾವುದೇ ಒಂದು ಟ್ಯಾಕ್ಸಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಆದಷ್ಟು ನೀವು ಬಡವರ್ಗದವರನ್ನು ಮತ್ತು ಮಧ್ಯಮದ ವರ್ಗದವರನ್ನು ಹೆಚ್ಚಾಗಿ ಗಮನಿಸಿ ಮತ್ತು ಅವರಿಗೆ ಪ್ರಾಮುಖ್ಯತೆಯನ್ನು ನೀಡಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ವಿಶೇಷವಾದ ನಿಮ್ಮ ಸರ್ಕಾರಕ್ಕೆ ಅನುಕೂಲವನ್ನು ನೀವು ಪಡೆಯಬಹುದಾಗಿದೆ. ಕಾಲಜ್ಞಾನದಲ್ಲಿ ಅತಿ ಹೆಚ್ಚಿನದಾಗಿ ಇದನ್ನೇ ತಿಳಿಸ್ತಾ ಇರೋದ್ರಿಂದ ಆದಷ್ಟು ಇದರ ಬಗ್ಗೆ ಗಮನವನ್ನು ವಹಿಸತಕ್ಕದ್ದು. ಏಕೆಂದರೆ ಬಡ ಜನತೆಯನ್ನು ಮತ್ತು ಮಧ್ಯಮ ವರ್ಗದವರ ಮೇಲೆ ಅನೇಕ ರೀತಿಯ ಪ್ರಹಾರಗಳೇ ಉಂಟಾಗ್ತಾ ಇದ್ದಾವೆ. ಆದಷ್ಟು ಕೇಂದ್ರ ಸರ್ಕಾರದವರು ಈ ಟ್ಯಾಕ್ಸಿನ ಅವರು ಸಹ ಇದರ ಮೇಲೆ ಕೊಂಚ ಪ್ರಾಮುಖ್ಯತೆಯನ್ನು ನೀಡುವುದರಿಂದ ಮುಂದೆ ಒಳ್ಳೆಯ ಫಲಗಳನ್ನು ಪಡೆಯಬಹುದಾಗಿದೆ. ಇನ್ನು ಶ್ರೀಯುತ ಡಾಕ್ಟರ್ ಧನಂಜಯ ಸರ್ಜಿಯವರು ಸಹ ಶಿವಮೊಗ್ಗದ MLCಗಳಾಗಿರುವ BJPಯಿಂದ ಅವರೂ ಸಹ ಕಾಲಜ್ಞಾನದ ಪ್ರಕಾರ ಅವರ ಗ್ರಹಗತಿಗಳನ್ನು ಪರಿಶೀಲಿಸಿದಾಗ ಮುಂಬರುವ 2027ರ ನಂತರ ಅನೇಕ ರೀತಿಯಿಂದ ಶತ್ರುಗಳಿಂದ ಹಾನಿಗಳು ಉಂಟಾಗ್ತಾ ಹೋಗ್ತವೆ. ಅವರ ಉದ್ಯೋಗ ಇರಲಿ, ಉದ್ಯೋಗ ಸ್ಥಾನ ಇರಲಿ ಮತ್ತು ರಾಜಕೀಯ ಸ್ಥಾನದಲ್ಲಿ ಅನೇಕವಾದ ತಮ್ಮ ಹೆಸರುಗಳನ್ನು ಹಾಳು ಮಾಡುವಂತಹ ಸ್ಥಿತಿ ಉಂಟಾಗುವುದರಿಂದ ಆದಷ್ಟು ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಮತ್ತು ಭಗವಂತ ಡಾಕ್ಟರ್ ಧನಂಜಯ ಸರ್ಜಿಯವರಿಗೆ ಅನುಗ್ರಹವನ್ನು ನೀಡಲಿ ಅಂತಂದೇಳಿ ಶುಭಾಶೀರ್ವಾದವನ್ನು ನೀಡುತ್ತಾ ಬನ್ನಿ ವೀಕ್ಷಕರೇ, ಈ ಮೌನಿ ಅಮಾವಾಸ್ಯೆ ಈ 12 ರಾಶಿಯವರು ಯಾವ ಸುಲಭ ಮತ್ತು ಸರಳ ರೀತಿಯಿಂದ ಆಚರಣೆಯನ್ನು ಮಾಡುವುದರಿಂದ ಈ ಮೌನಿ ಅಮಾವಾಸ್ಯೆಯ ಫಲಾಫಲಗಳನ್ನು ನಾವು ಪಡೆಯಬಹುದಾಗಿದೆ. ಮತ್ತು ಮುಂಬರುವ ಅನೇಕ ದುರ್ಘಟನೆಗಳಿಂದ ಮತ್ತು ಅಶುಭ ಫಲಗಳಿಂದ ನಾವು ಯಾವ ರೀತಿಯಿಂದ ಪಾರಾಗಬಹುದು ಎಂದು ಸರಳ ರೀತಿಯಿಂದ ನಿಮಗೆ ತಿಳಿಸ್ತಾ ಹೋಗ್ತೀವಿ. ಈ ಆಚರಣೆಯಿಂದ ನೀವು ಮಾಡಿದಾಗ ನಿಮ್ಮಲ್ಲೇ ಆ ಮಹಾಲಕ್ಷ್ಮಿಯ ಅನುಭೂತಿಯನ್ನು ನೀವು ಕಾಣ್ತಾ ಹೋಗ್ತೀರ ವೀಕ್ಷಕರೇ. ಬನ್ನಿ ಇವೆಲ್ಲವನ್ನ ತಿಳಿಯೋಣ. ಮೇಷರಾಶಿಯವರು, ಈ ಮೇಷರಾಶಿಯವರಿಗೆ ಸರಳ ಉಪಾಯ ಏನಪ್ಪ ಅಂತಂದರೆ ಬೇವಿನ ಎಣ್ಣೆಯ ದೀಪವನ್ನು ಹಚ್ಚಿ ಇಷ್ಟಕಾಮೇಶ್ವರಿಗೆ ಕೆಂಪು ಬಣ್ಣದ ವಸ್ತ್ರವನ್ನು ಸಮರ್ಪಿಸುವುದರಿಂದ ಸಕಲ ದೋಷಗಳಿಂದಲೂ ಸಹ ಪರಿಹಾರವನ್ನು ಈ ಮೇಷರಾಶಿಯವರು ಕಾಣಬಹುದಾಗಿದೆ. ಇನ್ನು ವೃಷಭ ರಾಶಿಯವರು ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಇಷ್ಟಕಾಮೇಶ್ವರಿಗೆ ಹಳದಿ ಬಣ್ಣದ ವಸ್ತ್ರವನ್ನು ಸಮರ್ಪಿಸುವುದರಿಂದ ಮುಂಬರುವ ಅಪಾಯಗಳಿಂದ ಪಾರಾಗ್ತಾ ಹೋಗ್ತಿರ ವೀಕ್ಷಕರೇ. ಇನ್ನು ಮಿಥುನ ರಾಶಿಯವರು ಕೊಬ್ಬರಿ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಇಷ್ಟಕಾಮೇಶ್ವರಿಗೆ ಹಸಿರು ಬಣ್ಣದ ವಸ್ತ್ರವನ್ನು ಸಮರ್ಪಿಸುವುದರಿಂದ ಮನೆಯಲ್ಲಿ ಮತ್ತು ಮನಸ್ಸುಗಳಲ್ಲಿ ನೆಮ್ಮದಿಯನ್ನು ಪ್ರಾಪ್ತಿಯಾಗ್ತಾ ಹೋಗುತ್ತೆ. ಇನ್ನು ಕರ್ಕರಾಶಿಯವರು ಸೂರ್ಯಕಾಂತಿ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಇಷ್ಟಕಾಮೇಶ್ವರಿಗೆ ಗುಲಾಬಿ ವಸ್ತ್ರವನ್ನು ಸಮರ್ಪಿಸುವುದರಿಂದ ಬರುವ ಸಂಕಷ್ಟಗಳಿಂದ ಪಾರಾಗ್ತಾ ಹೋಗ್ತೀರಾ. ನೂತನ ಗೃಹ ಪ್ರವೇಶಗಳನ್ನು ಮಾಡ್ತಾ ಹೋಗ್ತೀರಾ. ಇನ್ನು ಸಿಂಹರಾಶಿಯವರು ತುಪ್ಪದ ದೀಪವನ್ನು ಹಚ್ಚಿ ಇಷ್ಟಕಾಮೇಶ್ವರಿಗೆ ಕೆಂಪು ವಸ್ತ್ರವನ್ನು ಸಮರ್ಪಿಸುವುದರಿಂದ
ಸಮಸ್ತ ಭೂಲಾಭಗಳನ್ನು ಪಡಿತಾ ಹೋಗ್ತೀರಾ. ಕನ್ಯಾ ರಾಶಿಯವರು ಕಡಲೆಕಾಯಿ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಇಷ್ಟಕಾಮೇಶ್ವರಿಗೆ ಕೆಂಪು ಬಣ್ಣದ ವಸ್ತ್ರವನ್ನು ಸಮರ್ಪಿಸುವುದರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭವನ್ನು ಪಡಿತಾ ಹೋಗ್ತೀರಾ. ತುಲಾ ರಾಶಿಯವರು ಎಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆಯಿಂದ ಮಿಶ್ರವಾದ ಎಣ್ಣೆಯಿಂದ ದೀಪವನ್ನು ಹಚ್ಚುವುದರಿಂದ ಮತ್ತು ಇಷ್ಟಕಾಮೇಶ್ವರಿಗೆ ಕೇಸರಿ ವಸ್ತ್ರವನ್ನು ಸಮರ್ಪಿಸುವುದರಿಂದ ಆರೋಗ್ಯ ಸಮಸ್ಯೆಗಳಿಂದ ಪಾರಾಗ್ತಾ ಹೋಗ್ತೀರಾ. ವೃಶ್ಚಿಕ ರಾಶಿಯವರು ತುಪ್ಪ ಮತ್ತು ಕೊಬ್ಬರಿ ಎಣ್ಣೆಯನ್ನು ಮಿಶ್ರಣವನ್ನು ಮಾಡಿ ದೀಪವನ್ನು ಹಚ್ಚಿ ಇಷ್ಟಕಾಮೇಶ್ವರಿಗೆ ತಿಳಿ ಗುಲಾಬಿ ಬಣ್ಣದ ವಸ್ತ್ರಗಳನ್ನು ಸಮರ್ಪಿಸುವುದರಿಂದ ಸಕಲ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ನೀವು ಸಾಧಿಸಬಹುದಾಗಿದೆ. ಇನ್ನು ಧನುಸ್ಸು ರಾಶಿಯವರು ಇಪ್ಪೆ ಎಣ್ಣೆಯಿಂದ ದೀಪವನ್ನು ಹಚ್ಚುವುದರಿಂದ ಇಷ್ಟಕಾಮೇಶ್ವರಿಗೆ ನೇರಳೆ ಬಣ್ಣದ ವಸ್ತ್ರವನ್ನು ಸಮರ್ಪಿಸುವುದರಿಂದ ಧನಲಾಭಗಳನ್ನು ಕಾಣ್ತಾ ಹೋಗ್ತೀರಾ ವೀಕ್ಷಕರೇ. ಮಕರ ರಾಶಿಯವರು ಹರಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಇಷ್ಟಕಾಮೇಶ್ವರಿಗೆ ಗುಲಾಬಿ ಬಣ್ಣದ ವಸ್ತ್ರವನ್ನು ಸಮರ್ಪಿಸುವುದರಿಂದ ಭೂಲಾಭಾದಿಗಳಿಂದ ಅಧಿಕ ಧನವನ್ನು ನೀವು ಪಡಿತಾ ಹೋಗ್ತೀರಾ. ಕುಂಭರಾಶಿಯವರು ಹೊಂಗೆ ಎಣ್ಣೆಯಿಂದ ದೀಪವನ್ನು ಹಚ್ಚಿ ಇಷ್ಟಕಾಮೇಶ್ವರಿಗೆ ನೀಲಿ ಬಣ್ಣದ ವಸ್ತ್ರವನ್ನು ಸಮರ್ಪಿಸುವುದರಿಂದ ಹಣಕಾಸಿನ ವ್ಯವಹಾರಗಳಲ್ಲಿ ಉತ್ತಮವಾದ ಲಾಭವನ್ನು ಪಡಿತಾ ಹೋಗ್ತೀರಾ. ಮೀನರಾಶಿಯವರು ಎಳ್ಳೆಣ್ಣೆ ಮತ್ತು ಸೂರ್ಯಕಾಂತಿ ಎಣ್ಣೆಯನ್ನು ಮಿಶ್ರಣವನ್ನು ಮಾಡಿ ದೀಪವನ್ನು ಹಚ್ಚಿ ಇಷ್ಟಕಾಮೇಶ್ವರಿಗೆ ತಿಳಿಕೇಸರಿ ಬಣ್ಣದ ವಸ್ತ್ರವನ್ನು ಸಮರ್ಪಿಸುವುದರಿಂದ ಹಿತಶತ್ರುಗಳ ಬಾಧೆಯಿಂದ ಪರಿಹಾರವನ್ನು ಪಡಿತಾ ಹೋಗ್ತೀರಾ. ವೀಕ್ಷಕರೇ, ಆದಷ್ಟು ಈ ಸರಳ ಉಪಾಯಗಳನ್ನು ಈ ಮೌನಿ ಅಮಾವಾಸ್ಯೆಯಲ್ಲಿ ಆಚರಿಸಿ ಇಷ್ಟಕಾಮೇಶ್ವರಿಗೆ ದೀಪಗಳನ್ನು ಬೆಳಗುವುದರಿಂದ ನಿಮ್ಮಲ್ಲಿ ಹೊಸ ಅನುಭೂತಿಯನ್ನು ಪಡಿತಾ ಹೋಗ್ತೀರಾ ಮತ್ತು ವಿಶೇಷವಾದ ಸಾಧನೆಯನ್ನು ಪಡಿತಾ ಹೋಗ್ತೀರಾ ಅಂತಂದು ಶುಭಾಶೀರ್ವಾದವನ್ನು ತಿಳಿಸುತ್ತಾ, ಮೌನಿ ಅಮಾವಾಸ್ಯೆಯಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡಿದ ನಂತರ ನಿಮ್ಮ ಕುಲದೇವರುಗಳಿಗೆ ಪಾಯಸ ಮತ್ತು ಕೋಸಂಬರಿಯ ನೈವೇದ್ಯವನ್ನು ತಪ್ಪದೇ ಮಾಡಿದಾಗ ಮಾತ್ರ ನಾವು ಎಲ್ಲ ಕಾರ್ಯಗಳನ್ನು ಮಾಡಿದ ಫಲಾಫಲಗಳನ್ನು ನಮಗೆ ಭಗವಂತ ಅನುಗ್ರಹವನ್ನು ಮಾಡ್ತಾ ಹೋಗ್ತಾನೆ ವೀಕ್ಷಕರೇ. ಆದ್ದರಿಂದ ಈ ಮೌನಿ ಅಮಾವಾಸ್ಯೆಯಲ್ಲಿ ವಿಶೇಷವಾಗಿ ನಾವು ಮೌನವನ್ನು ಆಚರಿಸೋಣ, ನಮ್ಮಲ್ಲೇ ವಿಶೇಷವಾದ ಅನುಭೂತಿಯನ್ನು ಪಡಿತಾ ಹೋಗೋಣ. ಬನ್ನಿ, ಈ ಮೌನಿ ಅಮಾವಾಸ್ಯೆ ನಮ್ಮೆಲ್ಲರಿಗೂ ಒಂದು ವಿಶೇಷವಾದ ಸಂದೇಶವನ್ನು ನೀಡುತ್ತದೆ. ಈ ಮೌನಿ ಅಮಾವಾಸ್ಯೆಯ ಸಂದೇಶ ಏನಪ್ಪ ಅಂತಂದರೆ, ಅನೇಕ ಶಿಷ್ಯರು ಭಕ್ತರು ಕೇಳ್ತಾ ಇರ್ತಾರೆ, ಗುರುಗಳೇ ನನಗೆ ಇಷ್ಟೊಂದು ಅಪಮಾನವಾಯಿತು, ನಾನು ಎಷ್ಟೋ ಜನಕ್ಕೆ ಉಪಕಾರವನ್ನು ಮಾಡಿದ್ದೆ, ನಿರ್ಮಲ ಮನಸ್ಸಿನಿಂದ ಮಾಡಿದ್ರೂ ಸಹ ಅಲ್ಲಿಂದ ನಾನು ಅನೇಕ ರೀತಿಯಿಂದ ಅಪಮಾನಗಳನ್ನೇ ಕೇಳ್ತಾ ಇದ್ದೀನಿ, ಅಗೌರವಗಳನ್ನು ಅನುಭವಿಸ್ತಾ ಇರ್ತೀನಿ ಅಂತಂದು ಮಾನಸಿಕವಾಗಿ ವ್ಯಾಕುಲತೆಯನ್ನು ಅವರು ಹೊಂದ್ತಾ ಹೋಗ್ತಾರೆ. ಆದ್ದರಿಂದ ನಾವು ಎಲ್ಲ ಮಾತುಗಳನ್ನು ಈ ಮೌನಿ ಅಮಾವಾಸ್ಯೆಯಿಂದ ತ್ಯಾಗವನ್ನು ಮಾಡೋಣ. ಮೌನವಾಗಿದ್ದುಕೊಂಡು ಈ ಎಲ್ಲ ದೋಷಗಳಿಂದ ಪರಿಹಾರವನ್ನು ಬಿಡೋಣ. ಯಾರು ನಿಮಗೆಲ್ಲ ಅಗೌರವಗಳನ್ನು ಅಪಮಾನಗಳನ್ನು ಮಾಡಿದ್ದಾರೋ ಆ ಎಲ್ಲವುಗಳನ್ನು ತ್ಯಾಗವನ್ನು ಮಾಡಿಬಿಡಿ. ಆ ಎಲ್ಲ ಮಾತುಗಳಿಗೆ ಈ ಪ್ರಕೃತಿಯೇ ಅವರಿಗೆ ಉತ್ತರವನ್ನು ನೀಡುವ ಕಾಲ ಖಂಡಿತ ಬರುತ್ತದೆ ಅಂತಂದು ನಮ್ಮೆಲ್ಲ ಶಿಷ್ಯಂದಿರಿಗೂ ಭಕ್ತರಾದಿಗಳಿಗೂ ತಿಳಿಸುತ್ತಾ, ಈ ಮೌನಿ ಅಮಾವಾಸ್ಯೆಯಲ್ಲಿ ನಾವು ಏನಪ್ಪ ಮಾಡೋಣ ಅಂತಂದರೆ, ಗುರುಗಳ ಮಾರ್ಗದರ್ಶನದಲ್ಲಿ ಮೌನವನ್ನು ಆಚರಿಸೋಣ. ಒಂದು ವಿಶೇಷವಾದ ಅನುಭೂತಿಯನ್ನು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಪಡಿತಾ ನಾವುಗಳು ಸಹ ಪ್ರಕೃತಿಯನ್ನು ಪೂಜಿಸೋಣ. ಆದಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡೋಣ, ಒಳ್ಳೆಯದನ್ನೇ
ಯೋಚಿಸೋಣ, ಒಳ್ಳೆಯದನ್ನೇ ಬಯಸೋಣ ಅಂತಂದು ತಿಳಿಸುತ್ತಾ ಈ ಮೌನಿ ಅಮಾವಾಸ್ಯೆಯಲ್ಲಿ ಪ್ರತಿಯೊಬ್ಬರೂ ಸಮುದ್ರ ಸ್ನಾನಾದಿಗಳಿಂದ ಮತ್ತು ಗಂಗಾ ಯಮುನಾ ಸರಸ್ವತಿಗಳ ಮಹಾಕುಂಭ ಸ್ನಾನಗಳನ್ನು ಸಹ ಮಾಡೋಣ. ಯಾರು ಕುಂಭಸ್ನಾನಕ್ಕೆ ಹೋಗಲಿಕ್ಕೆ ಆಗಿರೋಲ್ಲ ಅವರು ಸಹ ಪ್ರತಿನಿತ್ಯ ಗಂಗಾ ಯಮುನಾ ಮತ್ತು ಸರಸ್ವತಿಯನ್ನು ಪ್ರಾರ್ಥನೆಯನ್ನು ಮಾಡಿದ್ರೂ ಸಹ ಮಾನಸಿಕವಾಗಿ ಆ ಪುಣ್ಯದ ಫಲವನ್ನು ಪ್ರತಿಯೊಬ್ಬರೂ ಸಹ, ಯಾರಿಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ ಅಂತಹ ಅಶಕ್ತರೂ ಸಹ ಈ ಪವರ್ ಟಿವಿಯ ಮೂಲಕ ನೀವುಗಳು ಸಹ ಕುಳಿತುಕೊಂಡು ಪ್ರತಿದಿನ ಪ್ರಾತಃ ಕಾಲ ಮತ್ತು ಸಂಧ್ಯಾಕಾಲದಲ್ಲೂ ಸಹ ಗಂಗಾ ಯಮುನಾ ಮತ್ತು ಸರಸ್ವತಿಯನ್ನು ನೀವು ಮಾನಸಿಕವಾಗಿ ಜಪವನ್ನೇ ಮಾಡಿದ್ದೇ ಆದರೆ ನೀವುಗಳು ಸಹ ಆ ಕುಂಭ ಸ್ನಾನದ ಪುಣ್ಯ ಫಲವನ್ನು ನೀವು ಪಡಿತಾ ಹೋಗ್ತೀರಾ ವೀಕ್ಷಕರೇ. ನಿಮ್ಮೆಲ್ಲರಿಗೂ ಸಹ ಈ ಮೌನಿ ಅಮಾವಾಸ್ಯೆಯ ಮಹತ್ವವನ್ನು ತಿಳಿಸುತ್ತಾ, ಈ ಮೌನಿ ಅಮಾವಾಸ್ಯೆಯ ಕಳೆದ ಮೇಲೆ ಮಾಘ ಮಾಸ ಪ್ರಾರಂಭವಾಗ್ತಾ ಇದೆ ಮತ್ತು ದಶಮಹಾವಿದ್ಯೆ ಮತ್ತು ಶಾಕ್ತೇಯ ಸಂಪ್ರದಾಯದಲ್ಲಿ ವಿಶೇಷವಾದ ಗುಪ್ತ ನವರಾತ್ರಿಯೂ ಸಹ ಪ್ರಾರಂಭವಾಗ್ತಾ ಇದೆ. ಅಂತಹ ಗುಪ್ತ ನವರಾತ್ರಿಗೂ ಸಹ ಶುಭಾಶೀರ್ವಾದಗಳನ್ನು ನೀಡುತ್ತಾ ಈ ಮೌನಿ ಅಮಾವಾಸ್ಯೆ ಸಕಲ ಪವರ್ ಟಿವಿಯ ಸಮಸ್ತ ಬಳಗಕ್ಕೂ ಮತ್ತು ಕರುನಾಡಿಗೂ ಮತ್ತು ನಮ್ಮ ಭರತ ಭೂಮಿಗೆ ಮತ್ತು ಇಡೀ ವಿಶ್ವಕ್ಕೆ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತಂದು ಶುಭಾಶೀರ್ವಾದವನ್ನು ನೀಡುತ್ತಾ, ಪರಮದಯಾಳು ಶ್ರೀ ಸಿದ್ಧಲಿಂಗೇಶ್ವರಿಯು ಜಗನ್ಮಾತೆಯಾದ ಶ್ರೀ ಇಷ್ಟಕಾಮೇಶ್ವರಿ ಭಗವತಿಯು ನಿಮ್ಮೆಲ್ಲರಿಗೂ ಸಕಲ ಸನ್ಮಂಗಳಗಳನ್ನು, ಚತುರ್ವಿಧ ಫಲಪುರುಷಾರ್ಥಗಳನ್ನು ಸಹ ಕರುಣಿಸಲಿ ಅಂತಂದು ಶುಭಾಶೀರ್ವಾದವನ್ನು ನೀಡುತ್ತಾ, ಓಂ ನಮಃ ಶಿವಾಯ.